ನಿಮ್ಮ ಫ್ರೆಂಡ್ ಯಾವಾಗಾದ್ರೂ ನಿಮ್ಮ ಜೊತೆ ವಾದ ಮಾಡಕ್ ಬಂದಾಗ ಯಾವುದೋ ಓಬಿರಾಯನ್ ಕಾಲದ ರೂಲ್ಸ್ಗಳೆಲ್ಲ ನನ್ನ ಹತ್ರ ಹೇಳಕ್ ಬರಬೇಡ ಅಂತ ನೀವು ಅವ್ನಿಗೆ ಹೇಳಿರ್ತೀರ. ಆದರೆ ಯಾರು ಈ ಓಬಿರಾಯ ಅಂತ ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರಾ? ಹೇಳ್ತೀನಿ. ಹಾಗೆ ಮಗಳು ಲವ್ ಮಾಡೋದು, ಅಪ್ಪ ಅಮ್ಮ ಅದನ್ನ ವಿರೋಧಿಸಿ ಟಾರ್ಚರ್ ಮಾಡೋದು, ಇದನ್ನ ಕಾನ್ಸೆಪ್ಟ್ ಆಗಿ ಇಟ್ಕೊಂಡು ತುಂಬಾ ಮೂವೀಸ್ ಬಂದಿದೆ. ಹಾಗೆ ಸೀರಿಯಲ್ ಅವರಂತೂ ಇದೇ ಕಾನ್ಸೆಪ್ಟ್ ಇಂದ 200-300 ಎಪಿಸೋಡ್ಸ್ ಓಡಿಸಿರ್ತಾರೆ. ಆದ್ರೆ ಇಲ್ಲೊಬ್ಬ ತಾಯಿ ಮಗಳಿಗೆ ಕೊಟ್ಟ ಶಿಕ್ಷಣ ಕೇಳಿಸ್ಕೊಂಡ್ರೆ ನಿಮ್ಗೆ ಮೈಯೆಲ್ಲ ಉರಿದೋಗತ್ತೆ. ಇನ್ನ ಐನ್ಸ್ಟೀನ್ ಅವರು ಥಿಯರಿ ಆಫ್ ರಿಲೇಟಿವಿಟಿ ಸಿದ್ಧಾಂತನ ಮಂಡಿಸಿದ್ದು 1915ರಲ್ಲಿ. ಆದ್ರೆ ನಿಮಗೆ ಗೊತ್ತಾ, ಸಾವಿರಾರು ವರ್ಷಗಳ ಹಿಂದೆನೆ ಇದ್ರ ಬಗ್ಗೆ ನಮ್ಮ ಪುರಾಣಗಳಲ್ಲಿ ಲಿಖಿತವಾಗಿದೆ. ಅದನ್ನು ನಿಮ್ಗೆ ಹೇಳ್ತೀನಿ. ಫ್ಯಾಕ್ಟ್ ನಂಬರ್ 15. ಹಿಂದೆ ಹೊಸದಾಗಿ ನಮ್ಮ ಕಾನೂನು ಬಂದಾಗ ಏನಾದ್ರೂ ಕ್ರಮ ಜರುಗಿಸೋಕ್ಕೂ ಮುಂಚೆ ಓಲ್ಡ್ ಬ್ರಿಟಿಷ್ ರಾಯಲ್ ಕಾನೂನು ಏನ್ ಹೇಳುತ್ತೆ ನೋಡೋಣ ಅಂತ ನೋಡ್ತಿದ್ರು. ಅದನ್ನೇ ಬರ್ತಾ ಬರ್ತಾ ಓಲ್ಡ್ ಬ್ರಿಟಿಷ್ ರಾಯಲ್ನ ಶಾರ್ಟ್ ಆಗಿ ಓಬಿರಾಯ್ ಅನ್ನೋರು. ಅದೇ ಮುಂದಕ್ಕೆ ಆಡು ಭಾಷೆಯಲ್ಲಿ ಫೈಲ್ ಯಾವ ಕಾಲದಪ್ಪ ಅಂದ್ರೆ ಅಯ್ಯೋ ಓಬಿರಾಯನ್ ಕಾಲದಪ್ಪ ಅಂತ ಬಂದ್ಬಿಡ್ತು. ಫ್ಯಾಕ್ಟ್ ನಂಬರ್ 14. ವಾಲ್ಟರ್ ಸಮರ್ಫೋರ್ಡ್ ಒಬ್ಬ ಬ್ರಿಟಿಷ್ ಆಫೀಸರ್. ಇವ್ರನ್ನ ಅನ್ಲಕ್ಕಿಯಸ್ಟ್ ಪರ್ಸನ್ ಅಂತ ಕರೀತಾರೆ. ಯಾಕಂದ್ರೆ ಒಂದ್ಸಲ ಇವರು ವರ್ಲ್ಡ್ ವಾರ್ I ಟೈಮಲ್ಲಿ ಕುದುರೆ ಮೇಲೆ ಹೋಗ್ಬೇಕಾದ್ರೆ ಇದ್ದಕ್ಕಿದ್ದಾಗೆ ಮಿಂಚು ಇವ್ರಿಗೆ ಬಂದು ತಗಲ್ತು. ಆದ್ರೆ ಹೇಗೋ ಇವ್ರು ಬದುಕಿದ್ರು. ಅದಾದ್ಮೇಲೆ ಕೆಲವು ವರ್ಷಗಳ ನಂತರ ಇವರು ಫಿಶಿಂಗ್ಗೆ ಅಂತ ಹೋಗಿದ್ರಂತೆ. ಆಗ ಮತ್ತೆ ಇನ್ನೊಂದ್ಸಲ ಮಿಂಚು ಇವ್ರು ಕೂತಿದ್ ಮರಕ್ಕೆ ಬಂದು ಬಿತ್ತು. ಆದ್ರೆ ಇದರಿಂದನೂ ಇವರು ಬಚಾವಾದ್ರು. ಮತ್ತೆ ಕೆಲವು ವರ್ಷಗಳಾದ್ಮೇಲೆ ಇವರು ಒಂದ್ಸಲ ಪಾರ್ಕ್ ನಲ್ಲಿ ಹೋಗ್ಬೇಕಾದ್ರೆ ಇದ್ದಕ್ಕಿದ್ದಾಗೆ ಮಳೆ ಬರಕ್ ಸ್ಟಾರ್ಟ್ ಆಯ್ತಂತೆ. ಇವರು ಓಡ್ತಿರ್ಬೇಕಾದ್ರೆ ಮಿಂಚು ಡೈರೆಕ್ಟ್ ಆಗಿ ಇವ್ರಿಗೆ ಬಂದು ಹೊಡಿತು. ಆದ್ರೆ ಈ ಮನುಷ್ಯ ಅದರಿಂದನೂ ಬಚಾವಾದ. ಆದ್ರೆ ಸ್ವಲ್ಪ ಮೆಡಿಕಲ್ ಕಾಂಪ್ಲಿಕೇಶನ್ಗಳಿಂದ ಈತ 1932ರಲ್ಲಿ ಸತ್ತ ಮೇಲೆ ಅವ್ರನ್ನ ಮನೆಯವರು ಮಣ್ಣು ಮಾಡಿದ್ರು. ಆದ್ರೆ ಮಿಂಚು ಇವ್ರನ್ನ ಸತ್ತ ಮೇಲೂ ಬಿಡ್ಲಿಲ್ಲ. 1936ರಲ್ಲಿ ಮಿಂಚು ಇವರ ಸಮಾಧಿಗೂ ಬಂದು ಬಿತ್ತಂತೆ. ಫ್ಯಾಕ್ಟ್ ನಂಬರ್ 13. ಅಮೆರಿಕದ ಎಂಪೈರ್ ಸ್ಟೇಟ್ ಬಿಲ್ಡಿಂಗ್ ನಿಮಗೆ ಗೊತ್ತೇ ಇದೆ, ಅದು ಎಷ್ಟು ಎತ್ತರ ಇದೆ ಅಂತ. ಇನ್ನ ಮಾಡ್ಕೊಳ್ಳೋರ್ಗೆ ಇದು ಒಳ್ಳೆ ಸ್ಪಾಟ್ ಅಲ್ವಾ? ಮೇಲಿಂದ ಬಿದ್ರೆ ಬದುಕೋ ಚಾನ್ಸೇ ಇಲ್ಲ. ಹಾಗಾಗಿ ಇಲ್ಲಿ ತುಂಬಾ ಆಗ್ತಿರುತ್ತೆ. ಒಂದ್ಸಲ ಎಲ್ವಿಟಾ ಆಡಮ್ಸ್ ಅನ್ನೋ ಒಂದು ಮಹಿಳೆ 86ನೇ ಅಂತಸ್ತಿನಿಂದ ಕೆಳಗೆ ಎಗರಿದ್ರಂತೆ. ಆದ್ರೆ ಆಗ ಗಾಳಿ ತುಂಬಾ ಜೋರಾಗಿ ಬೀಸಿದ್ರಿಂದ ಈ ಮಹಿಳೆ ಮತ್ತೆ ವಾಪಸ್ ಬಿಲ್ಡಿಂಗ್ ಒಳಗೆ ಬಿದ್ದಂತೆ. ಅಂದ್ರೆ 86ನೇ ಅಂತಸ್ತಿಂದ ಎಗರಿದ ಈ ಮಹಿಳೆ 85ನೇ ಫ್ಲೋರ್ಗೆ ಬಂದು ಬಿದ್ಲಂತೆ. ಅದರಿಂದ ಏನು ಗಾಯ ಆಗದೆ ಲಿಫ್ಟ್ ನ ಸಹಾಯದಿಂದ 1 ಫ್ಲೋರ್ ಕೆಳಗೆ ಬಂದು ಈಕೆ. ಅಲ್ಲ, ಇದು ಈ ಮಹಿಳೆಯ ಅದೃಷ್ಟನ ಅಥವಾ ದುರಾದೃಷ್ಟನ? ನಿಮ್ಗೇನ್ ಅನ್ಸುತ್ತೆ? ಕಮೆಂಟ್ ಮಾಡಿ. ನಿಮ್ಗೆಲ್ಲ ಏನ್ ಅನ್ಸಿದ್ರು ಪಾಪ ಆ ಮಹಿಳೆ ಪರಿಸ್ಥಿತಿ ಅವತ್ತು ಹೇಗಿರ್ಬೋದು. ಫ್ಯಾಕ್ಟ್ ನಂಬರ್ 12. ನಾನಿವಾಗ 2 ವಿಷಾದದ ಸಂಗತಿಗಳನ್ನ ಹೇಳ್ತೀನಿ. ಅದ್ರಲ್ಲಿ ಒಂದು ಈ ಪೇಂಟಿಂಗ್. ಅಕಸ್ಮಾತ್ ಈ ಪೇಂಟಿಂಗ್ ನ ನೀವ್ ಕೊಂಡ್ಕೊಂಡ್ರೆ ಎಷ್ಟ ಕೊಂಡ್ಕೊಂತೀರಾ ಅಂತ ಕೆಳಗೆ ಕಮೆಂಟ್ ಮಾಡಿ. ಓಕೆ, ಇದ್ರ ಹೆಸರು ಆರೆಂಜ್ ರೆಡ್ ಯೆಲ್ಲೋ. ಇದನ್ನ ಒಬ್ಬ ಅಮೆರಿಕನ್ ಪೇಂಟರ್ ಮಾರ್ಕ್ ರೋತ್ಕೋ ಅನ್ನೋರು 1961ರಲ್ಲಿ ಪೇಂಟ್ ಮಾಡಿದ್ರು. ಈ ಪೇಂಟಿಂಗ್ ನ ವಿಶೇಷತೆ ಏನಂದ್ರೆ, ಮಾರ್ಕ್ ಈ ಪೇಂಟಿಂಗ್ ನಲ್ಲಿ ಸನ್ಸೆಟ್ ನ ರಿಯಲ್ ಕಲರ್ಸ್ ನ ನೋಡ್ಸೋ ಪ್ರಯತ್ನ ಮಾಡಿದ್ರು. ಈ ಪೇಂಟಿಂಗ್ ಮೇಲೆ ನೋಡೋದಾದ್ರೆ ಯೆಲ್ಲೋ ಕಲರ್ ಇರುತ್ತೆ, ಮಧ್ಯದಲ್ಲಿ ಹಾಗೆ ಕೆಳಗಡೆ ಆರೆಂಜ್ ಕಲರ್ ಇರುತ್ತೆ, ಇನ್ನು ಬಾರ್ಡರ್ ಅಲ್ಲಿ ರೆಡ್ ಕಲರ್ ಇರುತ್ತೆ. ಇನ್ನಿಷ್ಟು ಬಿಟ್ರೆ ಇದ್ರ ಬಗ್ಗೆ ಜಾಸ್ತಿ ಏನು ಹೇಳಕ್ಕಾಗಲ್ಲ. 2012ರಲ್ಲಿ ಈ ಪೇಂಟಿಂಗ್ ನ ಆಕ್ಷನ್ ನಲ್ಲಿ ಇಟ್ಟಾಗ $86.9 ಮಿಲಿಯನ್ ಇದು ಸೇಲ್ ಆಯ್ತು. ಅಂದ್ರೆ ನಮ್ಮ ಭಾರತದ ಲೆಕ್ಕದಲ್ಲಿ ನೋಡೋದಾದ್ರೆ 633 ಕೋಟಿಗೆ ಸೇಲ್ ಆಯ್ತು ಈ ಪೇಂಟಿಂಗ್. ಆದ್ರೆ ಈ ವಿಷಾದ ಇಲ್ಲಿಗೆ ಮುಗಿಲಿಲ್ಲ. 2015ರಲ್ಲಿ ನಡೆದ ಇನ್ನೊಂದು ಆಕ್ಷನ್ ನಲ್ಲಿ ನಮ್ಮ ಮಾರ್ಕ್ ಅಂಕಲ್ ಇನ್ನೊಂದು ಪೇಂಟಿಂಗ್ ಹಾಕಿದ್ರು. ಅದೇನಂದ್ರೆ ಯೆಲ್ಲೋ ಅಂಡ್ ಬ್ಲೂ ಅಂತ. ಅದನ್ನ ಕೂಡ $46.5 ಮಿಲಿಯನ್ ಕೊಂಡ್ಕೊಂಡ್ರು. ಅಂದ್ರೆ 339 ಕೋಟಿಗೆ ಹೋಯ್ತು. ಅಲ್ಲ, ನಾನು ಒಂದ್ ಅರ್ಥ ಆಗ್ತಿಲ್ಲ, ಇದ್ರಲ್ಲಿ ಅಂತದ್ ಏನಿದೆ ಇಷ್ಟು ದುಡ್ಡು ಕೊಟ್ಟು ತಗೊಳ್ಳೋದು? ನಿಮ್ಗೇನಾದ್ರೂ ಗೊತ್ತಾ? ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದು. ಫ್ಯಾಕ್ಟ್ ನಂಬರ್ 11. ಅದು 1876 ಫ್ರಾನ್ಸ್ ನಲ್ಲಿ ಬ್ಲಾಂಚೆ ಮೋನಿಯರ್ ಅನ್ನೋ ಒಬ್ಬ ಸುಂದರ ಹುಡುಗಿ ಇದ್ಲು. ಆಗ ಅವಳ ವಯಸ್ಸು 25. ಒಳ್ಳೆ ಶ್ರೀಮಂತ ಕುಟುಂಬದ ಹುಡುಗಿ. ಹಾಗೆ ತುಂಬಾ ಬ್ಯೂಟಿ ಆಗಿರೋದ್ರಿಂದ ತುಂಬಾ ಜನ ಹುಡುಗರು ಮದುವೆ ಆಗಕ್ಕೆ ಬಂದಿದ್ರು. ಆದ್ರೆ ಅವರೆಲ್ಲರನ್ನ ಬಿಟ್ಟು ಬ್ಲಾಂಚೆ ವಯಸ್ಸಲ್ಲಿ ದೊಡ್ಡವರಾಗಿದ್ದ ಒಬ್ಬ ಲಾಯರ್ನ ಲವ್ ಮಾಡಿದ್ಲು. ಅದನ್ನ ತನ್ನ ತಾಯಿ ಹತ್ರ ಕೂಡ ಹೇಳಿದ್ಲು. ಆಗ ತಾಯಿ, ಇಲ್ಲ, ಅವನು ನಮ್ಮ ಅಂತಸ್ತಿಗೆ ಸರಿ ಹೋಗಲ್ಲ, ಬೇಡ ಅಂತ ಹೇಳಿದ್ಲು. ಆದ್ರೂ ಮಗಳ ಹಠ ಹಿಡಿದಿದ್ರಿಂದ ತಾಯಿ ಮಗಳನ್ನ ಕತ್ತಲೆ ಕೋಣೆಯೊಳಗೆ ಹಾಕಿದ್ಲು. ಅದು ದಿನಗಳಲ್ಲ, ತಿಂಗಳುಗಳಲ್ಲ, 1-2 ವರ್ಷ ಕೂಡ ಅಲ್ಲ, ಏಕ 25 ವರ್ಷ ಅದೇ ಬೆಡ್ ಮೇಲೆ ಊಟ, ಅದೇ ಬೆಡ್ ಮೇಲೆ ಮಲ ಮೂತ್ರ ಕೂಡ. ಅಷ್ಟೇ ಅಲ್ಲ, ಅಷ್ಟು ವರ್ಷ
ಸೂರ್ಯನ ಕೂಡ ನೋಡಿರ್ಲಿಲ್ಲ ಈ ಹುಡುಗಿ, ಅಷ್ಟು ಚಿತ್ರ ಹಿಂಸೆ ಪಟ್ಟಿದ್ಲು. ನಂತರ 1901ರಲ್ಲಿ ಪ್ಯಾರಿಸ್ನ ಪೊಲೀಸರಿಗೆ ಈ ಮನೆಯಿಂದ ಒಬ್ಬ ಹೆಂಗಸಿನ ಅಳು ಬರ್ತಿದೆ, ಏನಾಗಿದೆ ಬಂದು ನೋಡಿ ಅಂತ ಒಂದು ಲೆಟರ್ ಬಂದಿತ್ತು. ಅದರ ಆಧಾರದ ಮೇಲೆ ಪೊಲೀಸರು ಕೂಡ ಆ ಮನೆಗೆ ಬಂದು ನೋಡಿದಾಗ ಬೆಡ್ ಮೇಲೆ ಈ ಪರಿಸ್ಥಿತಿಯಲ್ಲಿ ಸಿಕ್ಕಿದ್ಲು ಬ್ಲಾಂಚೆ. ರೂಮ್ ಎಲ್ಲ ಒಂದೇ ವಾಸನೆ ಅಂತೆ, ಮೈ ಮೇಲೆ ಬಟ್ಟೆ ಕೂಡ ಇರಲಿಲ್ಲ. 50 ವರ್ಷದ ಈ ಮಹಿಳೆ ಬರೀ 25 kg ತೂಕ ಇದ್ಲಂತೆ. ಫುಲ್ಲು ಸ್ಕೆಲಿಟನ್ ತರ ಆಗಿದ್ಲು ಪಾಪ. ಒಂದೇ ಲೈನಲ್ಲಿ ಹೇಳ್ಬೇಕಂದ್ರೆ ಬದುಕಿದ್ದು ಶವ ಆಗಿದ್ಲು ಬ್ಲಾಂಚೆ. ಅಮ್ಮ ಮತ್ತೆ ಅಣ್ಣನ್ನ ಅರೆಸ್ಟ್ ಮಾಡಿದ್ರು, ಆದ್ರೆ 1913ರಲ್ಲಿ ಈಕೆ ಸತ್ತೋದ್ಲು. ಫ್ಯಾಕ್ಟ್ ನಂಬರ್ 10, ಅದು ಬ್ರಿಟಿಷರು ಭಾರತನ ಆಳ್ತಿದ್ದ ಕಾಲ. ಆಗ ಡೆಲ್ಲಿಯಲ್ಲಿ ಹಾವುಗಳ ಕಾಟ ವಿಪರೀತವಾಗಿತ್ತು. ಆಗ ಬ್ರಿಟಿಷರು ಇದನ್ನ ಶಮನ ಮಾಡೋಕೆ ಅಂತ ಒಂದು ಹೊಸ ರೂಲ್ಸ್ನ ಮಾಡಿದ್ರು. ಅದೇನಂದ್ರೆ ಯಾರು ಹಾವನ್ನ ಸಾಯಿಸಿ ತಂದು ಕೊಡ್ತಾರೋ ಅವ್ರಿಗೆ ಒಳ್ಳೆ ಬಹುಮಾನ ಇದೆ ಅಂತ. ಆಮೇಲೆ ಇಂಡಿಯನ್ಸ್ ಕೂಡ ತುಂಬಾ ಹಾವುಗಳನ್ನ ತಂದು ಕೊಟ್ರು, ಹಾಗೆ ರಿವಾರ್ಡ್ ಕೂಡ ತಗೊಂಡ್ರು. ಆದ್ರೆ ಇದುವರೆಗೂ ಬಂದ ಹಾವುಗಳ ಸಂಖ್ಯೆನ ನೋಡಿದ್ರೆ ಈಗಾಗಲೇ ಡೆಲ್ಲಿಯಲ್ಲಿ ಒಂದು ಹಾವು ಕೂಡ ಇರಬಾರ್ದು. ಆದ್ರೂ ಇಂಡಿಯನ್ಸ್ ಇನ್ನೂ ಹಾವುಗಳನ್ನ ಸಾಯಿಸಿ ತಂದು ಕೊಡ್ತಾನೆ ಇದ್ದಾರೆ. ಸರಿ, ಏನಿದ್ರ ರಹಸ್ಯ ಅಂತ ತಿಳ್ಕೊಳ್ಳೋದಕ್ಕೆ ಒಂದು ಎನ್ಕ್ವೈರಿ ಕಮಿಟಿನ ಮಾಡಿದ್ರು ಬ್ರಿಟಿಷರು. ಆಗ ಅವ್ರಿಗೆ ಗೊತ್ತಾಗಿದ್ದೇನೆಂದ್ರೆ ನಮ್ಮ ಇಂಡಿಯನ್ಸು ಹಾವುಗಳನ್ನ ಮನೆಯಲ್ಲೇ ಸಾಕಿ ಮರಿಗಳನ್ನ ಮಾಡಿ ತಗೊಂಡೋಗಿ ಬ್ರಿಟಿಷರಿಗೆ ಕೊಡ್ತಿದ್ರಂತೆ. कितने तेजस्वी लोग हैं हमारे पास, कितने शानदार विचार रखते हैं जी. ಫ್ಯಾಕ್ಟ್ ನಂಬರ್ 9, ನಿಮ್ಗೆ ನಾನು ಮೊದಲು ಡೋರೆಮನ್ ನಲ್ಲಿ ಬರೋ ಡ್ರೀಮ್ ಗ್ಯಾಡ್ಜೆಟ್ ನಿಜ ಆಗಿದ್ರ ಬಗ್ಗೆ ಹೇಳಿದ್ದೆ. ಇವತ್ತು ಇನ್ನೊಂದು ಗ್ಯಾಡ್ಜೆಟ್ ನಿಜ ಆಗಿದೆ ಹೇಳ್ತೀನಿ. ಒಂದು ಎಪಿಸೋಡ್ ನಲ್ಲಿ ಒಂದು ಗ್ಲಾಸ್ ಇರುತ್ತೆ, ನೀವು ಆ ಗ್ಲಾಸ್ಗೆ ಏನ್ ಬೇಕೋ ಕೇಳಿದಾಗ ಅದು ಅದೇ ಡ್ರಿಂಕ್ ಆಗಿ ಬದಲಾಗುತ್ತೆ. ಈಗ ಅದು ನಿಜ ಆಗಿದೆ. ಸಿಂಗಾಪುರ್ನ ಇನ್ವೆಂಟರ್ಸ್ ಒಂದು ಗ್ಲಾಸ್ ನ ಕಂಡಿಡ್ತಿದ್ದಾರೆ. ಇದರ ಹೆಸರು ವಾಕ್ಟೇಲ್ ಅಂತ, ಅಂದ್ರೆ ವರ್ಚುವಲ್ ಮಾಕ್ಟೇಲ್ ಅಂತ. ಇದರಲ್ಲಿ ನೀವು ಬರೀ ನೀರನ್ನ ಹಾಕಿ ಮೊಬೈಲ್ನಲ್ಲಿ ಯಾವ ಡ್ರಿಂಕ್ ಬೇಕೋ ಅದನ್ನ ಸೆಲೆಕ್ಟ್ ಮಾಡಿದ್ರೆ ನೀರು ಆ ಡ್ರಿಂಕ್ ಆಗಿ ಬದಲಾಗತ್ತೆ. ಅದು ಹೇಗೆ ಅಂತ ಕೇಳಿದ್ರ ಹೇಳ್ತೀನಿ. ಈಗ ಗ್ಲಾಸ್ನಲ್ಲಿ ನೀರು ಹಾಕಿ ವೈನ್ ಸೆಲೆಕ್ಟ್ ಮಾಡಿದ್ರಿ ಅನ್ಕೊಳ್ಳಿ, ಆಗ ಗ್ಲಾಸ್ನಲ್ಲಿ ಇರೋ LED ಲೈಟ್ಸ್ ನೀರನ್ನ ರೆಡ್ ಕಲರ್ ಆಗಿ ನಿಮ್ಗೆ ತೋರಿಸುತ್ತೆ. ಅದರಲ್ಲಿ ಇರೋ ಸ್ಮೆಲ್ ಚೇಂಬರು ವೈನ್ನ ಸ್ಮೆಲ್ ಬರ್ಸತ್ತೆ. ಇನ್ನ ಇದರಲ್ಲಿರೋ ಎಲೆಕ್ಟ್ರೋಡ್ಸ್ ನಿಮ್ಮ ನಾಲ್ಗೆಗೆ ಟಚ್ ಆದಾಗ ಒಂದು ಎಲೆಕ್ಟ್ರಿಕ್ ವೇವ್ಸ್ನ ಕಳಿಸಿ ನಿಮ್ಮ ನಾಲ್ಗೆಗೆ ಆ ವೈನ್ನ ಟೇಸ್ಟ್ ಕೂಡ ಮಾಡಿಸುತ್ತೆ. ಇನ್ನು ಕಲರು, ವಾಸನೆ, ಟೇಸ್ಟ್ ಮೂರು ಹಾಗೆ ಇರೋದ್ರಿಂದ ನಿಮ್ಮ ಬ್ರೈನ್ ನೀವು ವೈನ್ನ ಕುಡಿತಿರೋ ಥರ ಫೀಲ್ ಮಾಡಿಸುತ್ತೆ. ಗ್ರೇಟ್ ಇನ್ವೆನ್ಷನ್ ಅಲ್ವಾ? ಮತ್ತೆ ಕಿಕ್ ಕೊಡುತ್ತಾ ಅಂತೆಲ್ಲ ಕೇಳಬೇಡಿ. ಫ್ಯಾಕ್ಟ್ ನಂಬರ್ 8, ನಿಮಗೆ ಗೊತ್ತಾ ಅಮೆರಿಕನ್ ಸೆನ್ಸಸ್ ಪ್ರಕಾರ 1960ಕ್ಕೂ ಮುಂಚೆ ಮನುಷ್ಯರಿಗೆ ಕನಸುಗಳು ಬ್ಲ್ಯಾಕ್ ಅಂಡ್ ವೈಟ್ ನಲ್ಲಿ ಬರ್ತಿತ್ತಂತೆ. ನಂತರ ಅಂದ್ರೆ 1960 ಆದ್ಮೇಲೆ ಎಲ್ಲರಿಗೂ ಕನಸುಗಳು ಕಲರ್ ನಲ್ಲಿ ಬರೋದಕ್ಕೆ ಪ್ರಾರಂಭಿಸ್ತಂತೆ. ಈ ಡ್ರಾಸ್ಟಿಕ್ ಚೇಂಜ್ಗೆ ಕಾರಣ ಏನು ಅಂದ್ರೆ 1960ರಿಂದ ಕಲರ್ ಟಿವಿ ಇಂಟ್ರೊಡ್ಯೂಸ್ ಆಗಿದ್ದು. ಸೊ ನೋಡಿದ್ರಲ್ಲ, ಒಂದು ಟಿವಿ ನಮ್ ಲೈಫ್ ನಲ್ಲಿ ಎಷ್ಟು ದೊಡ್ಡ ಭಾಗ ಆಗಿದೆ ಅಂತ. ಫ್ಯಾಕ್ಟ್ ನಂಬರ್ 7, ಈಕೆ ಹೆಸರು ವ್ಯಾಲೆಂಟಿನಾ ವ್ಯಾಸಿಲಿಯವ್. ಈಕೆ ಹೆಸರಲ್ಲಿ ಒಂದು ಗಿನ್ನಿಸ್ ರೆಕಾರ್ಡ್ ಇದೆ. ಅದೇನಂದ್ರೆ ಈಕೆ 1700ರ ಕಾಲದಲ್ಲಿ 16 ಅವಳಿಗಳು, 7 ತ್ರಿವಳಿಗಳು ಹಾಗೆ 4 ಕ್ವಾಡ್ರುಪ್ಲೆಟ್ಸ್, ಅದನ್ನ ಮೋಸ್ಟ್ಲಿ ಚತುರ್ವಳಿ ಅನ್ಬೋದೇನೋ ಅನ್ಸುತ್ತೆ, ಅಷ್ಟಕ್ಕೆ ಜನ್ಮ ನೀಡಿದ್ಲಂತೆ. ಈಕೆ 69 ಜನ ಮಕ್ಕಳಿಗೆ ಜನ್ಮ ನೀಡಿದ್ರು. ಮತ್ತೆ ಅಷ್ಟು ಮಕ್ಕಳಿಗೆ ತಂದೆ ಒಬ್ರೆ. ಇಷ್ಟರಲ್ಲಿ ಕೇವಲ 2 ಮಾತ್ರ ಸತ್ರಂತೆ. ನೋಡಿ, ಈಗಿನ ಕಾಲದಲ್ಲಿ ಒಂದು ಮಗುಗೆ ಸಾಕಪ್ಪ ಅಂತಾರ ಜನ. ಫ್ಯಾಕ್ಟ್ ನಂಬರ್ 6, ಕಾಟನ್ ಕ್ಯಾಂಡಿ ನಿಮಗೆ ಗೊತ್ತಲ್ವಾ? ಅದನ್ನ ಕನ್ನಡದಲ್ಲಿ ಏನಂತಾರೋ ನನಗೆ ಗೊತ್ತಿಲ್ಲ, ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ. ಇದನ್ನ ಚೆನ್ನಾಗಿ ತಿಂದಿರ್ತೀರ ಅಲ್ವಾ? ಆದ್ರೆ ನಿಮಗೆ ಗೊತ್ತಾ, ಇದನ್ನ ತಿಂದ್ರೆ ನಮ್ಮ ಹಲ್ಲುಗಳು ಕೊಳೆತು ಹೋಗುತ್ತಂತೆ. ಅದೇ ಸಂವೇದನಶೀಲತೆ. ಆದ್ರೆ ಫ್ಯಾಕ್ಟ್ ಇದಲ್ಲ. ಇದನ್ನ ಕಂಡು ಹಿಡಿದಿದ್ದು ವಿಲಿಯಂ ಮೋರಿಸನ್ ಅಂತ. ಅವ್ರೇನ್ ಮಾಡ್ತಿದ್ರು ಅಂತ ಗೊತ್ತಾ? ಅವರು ಒಬ್ಬ ಡೆಂಟಿಸ್ಟ್. ಹೌದು, ನೀವು ಕೇಳಿದ್ ನಿಜ, ಇವರು ಡೆಂಟಿಸ್ಟ್. ಅದನ್ನ ತಿಂದು ಜನರು ಹಲ್ಲನ್ನ ಹಾಳು ಮಾಡ್ಕೊಬೇಕು, ಮತ್ತೆ ತನ್ನ ಹತ್ರ ಬರಬೇಕು ಅಂತ ಯೋಚನೆ ಮಾಡಿದ್ದ ಈ ಪುಣ್ಯಾತ್ಮ. ಫ್ಯಾಕ್ಟ್ ನಂಬರ್ 5, ನೀವೀಗ ನೋಡ್ತಿರೋದು ಒಂದು ಪೇಪರ್ನ ಮೈಕ್ರೋಸ್ಕೋಪಿಕ್ ವ್ಯೂ. ನೋಡಿ, ಇಷ್ಟು ನೀಟಾಗಿ ಕಟ್ ಆಗಿರೋ ಪೇಪರ್ ಹೇಗಿರುತ್ತೆ ಅಂತ ಈಗ ಗೊತ್ತಾಯ್ತಲ್ಲ. ಒಂದೊಂದ್ಸಲ ಪೇಪರಿಂದ ಕಟ್ಟಾಗಿ ರಕ್ತ ಯಾಕೆ ಬರುತ್ತೆ ಅಂತ. ಫ್ಯಾಕ್ಟ್ ನಂಬರ್ 4, ಇಲ್ಲಿ ಕಾಣ್ತಿರೋ ಈ ಮಹಿಳೆ ಹೆಸರು ಆಂಡಿ ಸೋಫಿಯಾ ಫೌಂಟೇನ್. ಒಂದ್ಸಲ ಐಸ್ಲ್ಯಾಂಡ್ಗೆ ಟ್ರಿಪ್ಗೆ ಹೋಗಿದ್ಲು. ಮಾಮೂಲಿಯಾಗಿ ಇಲ್ಲಿ ಏನಾಗುತ್ತೆ ಅಂದ್ರೆ, ಟ್ರಿಪ್ಗೆ ಅಂತ ಒಂದು ಗುಂಪು ಹೋಗುತ್ತೆ. ಅವರೆಲ್ಲ ಮಾತಾಡ್ಕೊಂಡು ಒಂದು ಬಸ್ನ ಬುಕ್ ಮಾಡ್ಕೊಂಡು ಅದರಲ್ಲಿ ತುಂಬಾ ಪ್ಲೇಸ್ನ ನೋಡ್ತಿರ್ತಾರೆ. ಹಾಗೆ ಒಂದು ಪ್ಲೇಸ್ಗೆ ಹೋಗಿ ವಾಪಸ್ ಬರ್ತಾರೆ. ಹಾಗೆ ಆಂಟಿ ಕೂಡ ವಾಪಸ್ ಬಂದ್ಲು. ಆದ್ರೆ ಆ ಬಸ್ನಲ್ಲಿ ಒಬ್ಬ ಮಹಿಳೆ ಮಿಸ್ ಆಗಿದ್ಲು. ಈಗ ಇವ್ರಿಗೆಲ್ಲ ಅಷ್ಟೊಂದು ಪರಿಚಯ ಇರಲಿಲ್ಲ ಅಲ್ವಾ? ಅಂದ್ರೆ ಅವ್ರ ಹೆಸರು, ಬಂದಿದ್ದ ಪ್ಲೇಸ್ ಅವೆಲ್ಲ. ಆದ್ರೆ ಅವಳು ಹೇಗೆ ಕಾಣ್ತಿದ್ಲು ಅಂತ ಎಲ್ರಿಗೂ ಗೊತ್ತಿತ್ತು. ಅವಳೊಬ್ಳು ಏಷ್ಯನ್, 160 ಸೆಂಟಿಮೀಟರ್ ಇದ್ಲು,
ಡಾರ್ಕ್ ಬಟ್ಟೆ ಹಾಕಿದ್ಲು, ಇಂಗ್ಲಿಷ್ ಚೆನ್ನಾಗಿ ಮಾತಾಡ್ತಿದ್ಲು, ಇಷ್ಟ ಇವ್ರಿಗೆ ಗೊತ್ತಿದ್ದು. ಹೀಗೆ ಪೊಲೀಸ್ ಕಂಪ್ಲೇಂಟ್ ಕೂಡ ಕೊಟ್ಟರು. ಇನ್ನ ರೆಸ್ಕ್ಯೂ ಆಪರೇಷನ್ ಸ್ಟಾರ್ಟ್ ಆಯ್ತು. ಹಂಗೆ ಒಂದ್ ವಾರದಿಂದ ಸರ್ಚಿಂಗ್ ನಡೀತಾನೆ ಇದೆ. ಅವ್ರ ಜೊತೆ ಟೂರಿಸ್ಟ್ಗಳು ಕೂಡ ಸೇರ್ಕೊಂಡು ಹುಡುಕ್ತಿದ್ರು. ಕೊನೆಗೆ ಆ ಹುಡುಗಿ ಸಿಕ್ಕಿದ್ಲು. ಎಲ್ಲಿ ಇದ್ಲು ಗೊತ್ತಾ? ಈ ಟೂರಿಸ್ಟ್ಗಳ ಗುಂಪಲ್ಲೇ ಇದ್ಲು. ಅಷ್ಟೇ ಅಲ್ಲ, ಅವ್ರು ಹುಡುಕ್ತಿದ್ದು ಆಂಡಿನೇ. ಒಂದ್ಸಲ ರಿವೈಂಡ್ ಮಾಡಿ. ಅವತ್ತು ಇವರು ಒಂದು ಪ್ಲೇಸ್ಗೆ ಹೋಗಿದ್ರಲ್ವಾ, ಅಲ್ಲಿಂದ ರಿಟರ್ನ್ ಆಗ್ಬೇಕಾದ್ರೆ ಆಂಡಿ ತನ್ನ ಡ್ರೆಸ್ ಅನ್ನ ಹಾಗೆ ಹೇರ್ ಸ್ಟೈಲ್ ಚೇಂಜ್ ಮಾಡಿದ್ರು. ಹಾಗಾಗಿ ಇವರೆಲ್ಲ ಅವಳೇ ಮಿಸ್ಸಿಂಗ್ ಅನ್ಕೊಂಡ್ರು. ಆದ್ರೆ ಆಂಡಿಗೂ ಗೊತ್ತಿರ್ಲಿಲ್ಲ ಇವರೆಲ್ಲ ಹುಡುಕ್ತಿದ್ದು ಅವಳನ್ನೇ ಅಂತ. ಇದೆಲ್ಲ ಗೊತ್ತಾದ್ಮೇಲೆ ಅವ್ರ ರಿಯಾಕ್ಷನ್ ಹೇಗಿರಬಹುದು? ಫ್ಯಾಕ್ಟ್ ನಂಬರ್ 3. ನೀವು ಕೊರೋನಾಗೆ ಸ್ವಾಬ್ ಟೆಸ್ಟ್ ಮಾಡಿಸ್ಕೊಂಡ್ರಾ? ಕೆಲವರು ಅದನ್ನ ಮೂಗಲ್ಲಿ ಬಾಯಲ್ಲಿ ಹಾಕಿದಾಗ ಒದ್ದಾಡ್ತಾರೆ ಅಲ್ವಾ? ಇದಕ್ಕೆ ನೀವು ಇಷ್ಟ ಭಯ ಪಟ್ರೆ ಚೈನಾದಲ್ಲಿ ಇದನ್ನ ಮೂಗಲ್ಲಿ ಬಾಯಲ್ಲಿ ಹಾಕಲ್ಲ, ಗುದದಲ್ಲಿ ಹಾಕ್ತಾರೆ. ಇನ್ನ ಅದೇನಾದ್ರೂ ಭಾರತದಲ್ಲಿ ಮಾಡಿದ್ರೆ ನಮ್ಮ ಪರಿಸ್ಥಿತಿ. ಫ್ಯಾಕ್ಟ್ ನಂಬರ್ 2. ನಿಮ್ಗೆ ಹ್ಯಾರಿ ಪಾಟರ್ ಮೂವಿ ಇಷ್ಟನಾ? ಅದರಲ್ಲಿ ಮಾಡೋ ಮ್ಯಾಜಿಕ್ಸ್ ಮಾಡಕ್ಕೆ ನಿಮ್ಗೂ ಇಷ್ಟನಾ? ಸರಿ, ನಾನು ಅದನ್ನ ನಿಮ್ಗೆ ಹೇಳ್ಕೊಡ್ತೀನಿ. ನಿಜ ಹೇಳ್ಕೊಡ್ತೀನಿ. ನಿಮ್ಗೆ ಒಂದು ಸ್ಪೆಲ್ ಗೊತ್ತಾ? ಲೈಟ್ಗೋಸ್ಕರ ಹ್ಯಾರಿ ಹೇಳೋ ಒಂದು ಸ್ಪೆಲ್. ಇದನ್ನ ನಿಮ್ಮ ಗೂಗಲ್ ಅಸಿಸ್ಟೆಂಟ್ಗೆ ಹೇಳಿ. ನಿಮ್ಮ ಮೊಬೈಲ್ನಲ್ಲಿ ಲೈಟ್ ಆನ್ ಆಗತ್ತೆ. ಹಾಗೆ ನಾಕ್ಸ್ ಅನ್ನಿ, ಆಗ ಲೈಟ್ ಆಫ್ ಆಗತ್ತೆ. ನೋಡಿ, ನೀವು ಮ್ಯಾಜಿಕ್ ಕಲ್ತ್ಕೊಂಡ್ರಿ ಅಲ್ವಾ? ಈಗ ಥಿಯರಿ ಆಫ್ ರಿಲೇಟಿವಿಟಿ ಬಗ್ಗೆ ನಮ್ಮ ಪುರಾಣದಲ್ಲಿ ನೋಡೋಕ್ಕೂ ಮುಂಚೆ ನನ್ನ ಕಡೆಯಿಂದ ಒಂದು ಸ್ಮಾಲ್ ರಿಕ್ವೆಸ್ಟ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಇದಕ್ಕೊಂದು ಲೈಕ್ ಕೊಡಿ. ಇದರಿಂದ ಈ ವಿಡಿಯೋ ಇನ್ನೂ ಹೆಚ್ಚಿನ ಜನಕ್ಕೆ ತಲುಪೋದಕ್ಕೆ ಸಹಾಯ ಆಗುತ್ತೆ. ಹಾಗೆ ಒಳ್ಳೇದೋ ಕೆಟ್ಟದೋ ಏನೋ ಒಂದು ಕಮೆಂಟ್ ಮಾಡಿ. ಕಮೆಂಟ್ ತುಂಬಾ ಇಂಪಾರ್ಟೆಂಟ್. ಇನ್ನು ನನಗೆ ಸಹಾಯ ಮಾಡಬೇಕು ಅಂದ್ಕೊಂಡ್ರೆ ಈ ವಿಡಿಯೋನ ನೀವು ಶೇರ್ ಮಾಡಿ. ಫ್ಯಾಕ್ಟ್ ನಂಬರ್ 1. ಕತೆ ನೋಡೋಕ್ಕೂ ಮುಂಚೆ ಥಿಯರಿ ಆಫ್ ರಿಲೇಟಿವಿಟಿ ಅಂದ್ರೆ ಏನು ಅಂತ ನೋಡೋಣ. ಭೂಮಿ ತಿರುಗ್ತಿರುತ್ತೆ, ಅದು ನಿಮಗೆ ಗೊತ್ತು. ಒಂದು ಸಲ ಅದು ತಿರುಗಕ್ಕೆ ತಗೊಳ್ಳೋ ಸಮಯ 24 ಗಂಟೆ. ಇದು ಒಂದು ದಿನ. ಇನ್ನು ಭೂಮಿ ಸೂರ್ಯನ ಸುತ್ತಿ ಬರೋದಕ್ಕೆ 365 ದಿನ ತಗೊಳತ್ತೆ. ಇದೇ ಒಂದು ವರ್ಷ. ಇಲ್ಲಿ ನೀವೊಂದು ಗಮನಿಸಿದ್ರ, ನಿಮಗೆ ಸಮಯ, ವರ್ಷ ಇದೆಲ್ಲ ಭೂಮಿ ಮೇಲೆ ಇರೋದ್ರಿಂದಾನೆ. ಅದೇ ನೀವು ಈ ಭೂಮಿನ ಬಿಟ್ಟು ಹೋದ್ರೆ ಟೈಮ್ ಬೇರೆನೆ ಇರುತ್ತೆ ಅಲ್ವಾ? ಇದನ್ನೇ ಥಿಯರಿ ಆಫ್ ರಿಲೇಟಿವಿಟಿ ಅಂತಾರೆ. ಟೈಮ್ ಟ್ರಾವೆಲ್ ಮಾಡ್ಬೇಕು ಅಂದ್ರೂ ಹೀಗೇನೆ. ಇದನ್ನ ಬೇರೆ ವಿಡಿಯೋಗಳಲ್ಲಿ ಹೇಳಿದೀನಿ, ಒಂದ್ಸಲ ಅದನ್ನು ನೋಡಿ. ಸರಿ, ಈಗ ಕತೆಗೆ ಬರೋಣ. ಕುಶಸ್ಥಳಿ ಅನ್ನೋ ಒಂದು ರಾಜ್ಯ. ಈಗ ಅದನ್ನ ದ್ವಾರಕ ಅಂತಾರೆ. ಆ ಕುಶಸ್ಥಳಕ್ಕೆ ರಾಜ ಕಾಕುದ್ಮಿ, ಮಗಳು ರೇವತಿ. ಆಕೆ ಬಹಳ ಸುಂದರಿ. ಎಷ್ಟು ಸುಂದರಿ ಅಂದ್ರೆ ಆಕೆನ ಮದುವೆ ಆಗೋ ಅರ್ಹತೆ ಈ ಭೂಮಿ ಮೇಲೆ ಯಾರಿಗೂ ಇಲ್ಲ ಅನ್ನೋಷ್ಟು. ಅದಕ್ಕೆ ಇನ್ನ ಇಂಥ ಸುಂದರಿಗೆ ಗಂಡು ಯಾರು ಅನ್ನೋದನ್ನ ಆ ಬ್ರಹ್ಮನೇ ಹೇಳ್ಬೇಕು ಅಂತ ಕಾಕುದ್ಮಿ ತನ್ನ ಮಗಳನ್ನ ಕರ್ಕೊಂಡು ಬ್ರಹ್ಮನ ಹತ್ರನೇ ಹೋದ. ಅಲ್ಲಿಗೆ ಹೋದಾಗ ಬ್ರಹ್ಮ ಒಂದು ಸಂಗೀತ ಕಚೇರಿಯಲ್ಲಿ ಮಗ್ನರಾಗಿದ್ರು. ಸರಿ, ಅದು ಮುಗಿಲಿ ಅಂತ ಕಾಕುದ್ಮಿ ಅಲ್ಲೇ ವೇಟ್ ಮಾಡ್ತಾರೆ. ಸರಿ, ಕಚೇರಿ ಎಲ್ಲ ಮುಗಿದ್ಮೇಲೆ ಬ್ರಹ್ಮನ ಹತ್ರ ತಾನು ಶಾರ್ಟ್ ಲಿಸ್ಟ್ ಮಾಡಿದ ಹುಡುಗರ ಲಿಸ್ಟ್ ನ ತೋರಿಸಿ ಇದರಲ್ಲಿ ಯಾರಿಗೆ ನನ್ನ ಮಗಳನ್ನ ಕೊಡ್ಲಿ ಅಂತ ಕೇಳ್ತಾರೆ. ಅದಕ್ಕೆ ಬ್ರಹ್ಮದೇವ ಜೋರಾಗಿ ನಕ್ಕು, ಅಯ್ಯೋ ಹುಚ್ಚ, ಸಮಯ ಎಲ್ಲಾ ಕಡೆ ಒಂದೇ ತರ ಇರಲ್ಲ, ಬೇರೆ ಬೇರೆ ಜಾಗದಲ್ಲಿ ಬೇರೆ ಬೇರೆ ತರ ಚೇಂಜ್ ಆಗ್ತಿರತ್ತೆ. ನೀನೀಗ ಇಲ್ಲಿ ವೇಟ್ ಮಾಡಿದ ಈ ಅಲ್ಪ ಸಮಯದಲ್ಲೇ ಭೂಮಿ ಮೇಲೆ 27 ಚತುರ್ಯುಗ ಕಳೆದು ಹೋಗಿದೆ ಅಂತ ಹೇಳ್ತಾರೆ. ಒಂದು ಚತುರ್ಯುಗ ಅಂದ್ರೆ 43,20,000 ವರ್ಷಗಳು. ಸೊ 43,20,000 ಇಂಟು 27 ಅಂದ್ರೆ ಸುಮಾರು 11 ಕೋಟಿ ವರ್ಷಗಳು ಭೂಮಿ ಮೇಲೆ ಕಳೆದು ಹೋಗಿದೆ. ಈಗ ನೀನು ಅಲ್ಲಿಗೆ ಹೋದ್ರು ಇವ್ರು ಯಾರೋ ಅಲ್ಲಿರಲ್ಲ, ಅವರೇ ಅಲ್ಲ, ಅವ್ರ ಮೊಮ್ಮಕ್ಕಳು ನಿಮ್ಮ ರಾಜ್ಯ ಎಲ್ಲ ಸತ್ತೋಗಿರ್ತಾರೆ ಅಂತ ಬ್ರಹ್ಮದೇವ ಹೇಳ್ತಾರೆ. ಅದನ್ನು ಕೇಳಿದ ಕಾಕುದ್ಮಿ ಶಾಕ್ ಆದಾಗ ಬ್ರಹ್ಮದೇವ, ನೀನೊಂದು ಕೆಲಸ ಮಾಡು, ಈಗ ಸದ್ಯಕ್ಕೆ ಶ್ರೀ ಮಹಾವಿಷ್ಣು ಕೃಷ್ಣನ ಅವತಾರ ಎತ್ತಿದ್ದಾನೆ. ಈಗ ನೀನು ಅವರಣ್ಣ ಬಲರಾಮರಿಗೆ ನಿನ್ನ ಮಗಳನ್ನ ಕೊಟ್ಟು ಮದುವೆ ಮಾಡು ಅಂತ ಹೇಳಿ ಕಳಿಸ್ತಾರೆ. ಸರಿ ಅಂತ ಭೂಮಿಗೆ ವಾಪಸ್ ಬಂದ ಕಾಕುದ್ಮಿ ಭೂಮಿ ಮೇಲೆ ಆಗಿರೋ ಬದಲಾವಣೆ ಕಂಡು ತುಂಬಾ ಆಶ್ಚರ್ಯ ಪಡ್ತಾರೆ. ಹಾಗೆ ಬಲರಾಮನ್ನ ಹುಡುಕಿ ಮಗಳ ಜೊತೆ ಮದುವೆ ಕೂಡ ನೆರವೇರಿಸ್ತಾರೆ. ಸೊ ಇದು ನಮ್ಮ ಪುರಾಣದಲ್ಲಿರೋ ಕತೆ. ನೀವು ಸರಿಯಾಗಿ ಗಮನಿಸಿದ್ರೆ ಐನ್ಸ್ಟೈನ್ ಹೇಳಿದ ಥಿಯರಿ ಆಫ್ ರಿಲೇಟಿವಿಟಿ ಇದರಲ್ಲಿ ಎಷ್ಟು ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ ನೋಡಿ. ಸೊ ಇದು ಫ್ರೆಂಡ್ಸ್ 15 ಅಮೇಸಿಂಗ್ ಫ್ಯಾಕ್ಟ್ಸ್. ಇವುಗಳಲ್ಲಿ ನಿಮಗೆ ಯಾವ್ದು ತುಂಬಾ ಇಷ್ಟ ಆಯ್ತು ಅಂತ ಕೆಳಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗಾದ್ರೆ ನಾನು ಮತ್ತೆ ನಿಮಗೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಡಾರ್ಕ್ ಡೈರಿ 2nd ಎಪಿಸೋಡ್ನಲ್ಲಿ. ಸೊ ಅಲ್ಲಿ ತನಕ ನಗ್ತಾ ಇರಿ, ನಗಿಸ್ತಾ ಇರಿ, ಆರಾಮಾಗಿರಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ.